ತಿರುಮಕೂಡಲು ನರಸೀಪುರ ಇವತ್ತಿನಿಂದ ಅಥವಾ ಟಿ ನರಸೀಪುರ ಇಲ್ಲಿ ಕುಂಭಮೇಳ ನಡೀತಾ ಇದೆ. ಇವತ್ತಿನಿಂದ ಕುಂಭಮೇಳಕ್ಕೆ ಮುಖ್ಯಮಂತ್ರಿಗಳು ಎಚ್ ಸಿ ಮಹದೇವಪ್ಪ ಅವರು ಹೋಗಲ್ವಾ, ಈ ತರಹದ ಒಂದು ಸುದ್ದಿ ಕೂಡ ಬರಕ್ಕೆ ಶುರುವಾಗಿದೆ ಇಲ್ಲಿ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು. ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಗಂಗಾ ನದಿಯಲ್ಲಿ ಮುಳುಗೆದ್ರೆ ಬಡತನ ನಿವಾರಣೆ ಆಗುತ್ತಾ ಅಂತ ಹೇಳಿ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಬಿಟ್ಟಿದ್ರು. ಈ ಒಂದು ವಿಚಾರ ಅಮಿತ್ ಶಾ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಹೇಳಿದ್ರು ಅಥವಾ ಬಿ ಜೆ ಪಿನ ಟಾರ್ಗೆಟ್ ಮಾಡಿಕೊಂಡೆ ಖರ್ಗೆ ಅವರು ಹೇಳಿದರು. ಇದಾದ ಮೇಲೆ ಅಮಿತ್ ಶಾ ಅವರು ಇನ್ನೊಂದು ಮಾತನ್ನು ಹೇಳಿದ್ರು. ಆಯಿತು ಖರ್ಗೆ ಅವರೇ, ನೀವು ಗಂಗಾ ನದಿಯಲ್ಲಿ ಮುಳುಗೆದ್ದಿಲ್ವಲ್ಲ, ನೀವು ಬಡತನ ನಿವಾರಣೆ ಮಾಡಿಬಿಟ್ರೆ ಹಾಗಾದರೆ ಆಯ್ತಪ್ಪ, ನಾವು ಮಾಡಿದ್ವಿ, ನಾವು ಬಡತನ ನಿವಾರಣೆ ಮಾಡಲಿಲ್ಲ, ನೀವು ಗಂಗಾ ನದಿಯಲ್ಲಿ ಮುಳುಗೇ ಇಲ್ವಲ್ಲ, ನೀವು ನಿವಾರಣೆ ಮಾಡಿಬಿಟ್ರೆ ಹಾಗಾದರೆ ಅಂತ ಅವರು ಮಾತಾಡಿದರು. ಇದಾದ ಮೇಲೆ ಕಾಂಗ್ರೆಸ್ ನಾಯಕರು ಕುಂಭಮೇಳಕ್ಕೆ ಹೋಗಬೇಕಾ ಹೋಗಬಾರ್ದನ್ನುವ ಜಿಜ್ಞಾಸೆಗೆ ಬಿದ್ದರು. ಪರ್ಸ್ನಲ್ಲಾಗಿ ಹೋಗಬೇಕು ಅಂತ ಅನೇಕರಿಗೆ ಆಸೆ ಇದ್ದಿರಬಹುದು, ಅಥವಾ ಕೆಲವರಿಗೆ ಇಲ್ಲ ಬೇಡ ಅಂತಲೂ ಇದ್ದಿರಬಹುದು. ಆದರೆ ಯಾವಾಗ AICC ಅಧ್ಯಕ್ಷರೇ ಸ್ಟೇಟ್ಮೆಂಟನ್ನು ಕೊಟ್ಟುಬಿಟ್ರೋ ಅನೇಕರು ಹಿಂದೇಟು ಹಾಕಕ್ಕೆ ಶುರು ಮಾಡಿದ್ರು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಕರ್ನಾಟಕದ DCM DK ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದರು. ಇಡೀ ಫ್ಯಾಮಿಲಿ ಸಮೇತರಾಗಿ ಹೋಗಿದ್ದಾರೆ, ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಅವರು. ಇಲ್ಲಿ ಪ್ರಶ್ನೆ ಏನು ಅಂದರೆ, ಇದೇ ಮೈಸೂರಲ್ಲಿ ಇವತ್ತು ಕುಂಭಮೇಳ ನಡೀತಾ ಇದೆ. ಇಲ್ಲಿಗೆ ಮೈಸೂರಿನವರೇ ಆಗಿರತಕ್ಕಂಥ ಮಹದೇವಪ್ಪನವರು ಮುಖ್ಯಮಂತ್ರಿಗಳು ಹೋಗ್ತಾರಾ ಹೋಗಲ್ವ ಅಂತ ಬಂದಾಗ ಅನೇಕರು ಹೇಳ್ತಾ ಇದ್ದಾರೆ, ಇಲ್ಲ, ಈ ಕುಂಭಮೇಳಕ್ಕೆ ಮುಖ್ಯಮಂತ್ರಿಗಳಾಗಲಿ ಮಹದೇವಪ್ಪ ಅವರಾಗಲಿ ಹೋಗಲ್ಲ. ಕುಂಭಮೇಳಕ್ಕೆ ಹಾಗಾದರೆ DCM DK ಶಿವಕುಮಾರ್ ಅವರು ಬರ್ತಾರಾ? ವೆಯ್ಟ್ ಮಾಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪುಣ್ಯಸ್ನಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ವಿವಾದಾತ್ಮಕ ಹೇಳಿಕೆಯ ಬೆನ್ನಲ್ಲೇ ಈ ಒಂದು ಕ್ವಶನ್ ಹುಟ್ಕೊಂಡಿದೆ. ಇಲ್ಲಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಇಲ್ಲಿ ಹೋದರೆ ಹೇಗೋ, ಹೋಗದೇ ಇದ್ದರೆ ಹೇಗೋ, ಅಂದರೆ ಇಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಮೇಳೈಸ್ತಾ ಇದೆಯಾ ಅಥವಾ ನಮ್ಮ ವೈಯಕ್ತಿಕ ವಿಚಾರಗಳಪ್ಪ ಅದು ಎನ್ನುವ ನೆಲೆಗಟ್ಟಲ್ಲಿ ಇದೆಯಾ? ಯಾಕಂದರೆ ಯಾವಾಗ ಅಧ್ಯಕ್ಷರ ಕಡೆಯಿಂದನೇ ಆ ಸ್ಟೇಟ್ಮೆಂಟ್ ಬಂದುಬಿಟ್ಟಿತ್ತೋ, ಸೊ ಆ ಕಾರಣಕ್ಕಾಗಿ ಕುಂಭಮೇಳಕ್ಕೆ ಹೋಗೋದು ಅಥವಾ ಸ್ನಾನ ಮಾಡೋದ್ರಿಂದ ಬಡತನ ನಿವಾರಣೆ ಆಗುತ್ತಾ ಆಗಲ್ವ ಅಂತ ಬಂದಾಗ ಆ ಒಂದು ಹೇಳಿಕೆ ಅನೇಕ ನಾಯಕರನ್ನು ತಡೆದಿರಬಹುದು, ಹೋಗದಂತೆ ತಡೆದಿರಬಹುದು, ಅಥವಾ ಅದೊಂದು ಪ್ರತಿಪಕ್ಷವಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ಅನ್ನೋ ಒಂದು ಮೆಸೇಜನ್ನು ಕೂಡ ಕೊಟ್ಟಿರಬಹುದು. ಆದರೆ ನಮ್ಮ ಸ್ಟೇಟಲ್ಲೇ ಕುಂಭಮೇಳ ಆದಾಗ, ನಮ್ಮ ರಾಜ್ಯದಲ್ಲಿಯೇ ಆದಾಗ ಈ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ನಡೆ ಮತ್ತು ಸಚಿವ ಮಹದೇವಪ್ಪ ಅವರ ನಡೆ ಮತ್ತು DCM DK ಶಿವಕುಮಾರ್ ಅವರ ನಡೆ ಸಾಕಷ್ಟು ಕುತೂಹಲ ಒಂದು ಕಡೆ ಕೇಳಿಸ್ತಾ ಇದೆ. ಸಂಬಂಧಪಟ್ಟಂತೆ ಪ್ರಯಾಗ್ರಾಜ್ ಕುಂಭಮೇಳ ಆಯಿತು. ರಾಜ್ಯದಲ್ಲಿ ಕಾಂಗ್ರೆಸ್ನದ್ದೇ ಆಳ್ವಿಕೆ ಇದೆ. ಇಂಥ ಒಂದು ಟೈಮಲ್ಲಿ ಈ ನಮ್ಮ ರಾಜ್ಯದ ಕುಂಭಮೇಳಕ್ಕೆ ಮುಖ್ಯಮಂತ್ರಿಗಳು ಮಹದೇವಪ್ಪನವರು ಹೋಗ್ತಾರಾ ಹೋಗಲ್ಲ ಅನ್ನೋ ಚರ್ಚೆ ಜೋರಾಗಿ ಶುರುವಾಗಿರುವ ನಡುವೆ ಹಿಡಿಸ್ಕೊಳ್ಳೋಕ್ಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಇಲ್ಲಿ ತಿರುಮಕೂಡಲು ನರಸೀಪುರ ಟಿ ನರಸೀಪುರ ಇಲ್ಲಿನ ಕುಂಭಮೇಳಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಬರಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಫಿಷಿಯಲಿ ಇದು ವಿಚಾರದಲ್ಲಿ ಅದರ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಅವರು ಬರ್ತಾರಾ ಬರಲ್ವಾ, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಯಾಗ್ರಾಜ್ನ ಹೇಳಿಕೆಯನ್ನೇ ಇಲ್ಲಿ ಇವರು ಫಾಲೋ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಏನು ಕಥೆ ಅಂತ ಇದು? ರಮಕಾಂತ್, ಒಂದು ಕಡೆ ಇದು ನಿಜವೂ ಕೂಡ ಇರಬಹುದು ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇವತ್ತು ಟಿ ನರಸೀಪುರದಲ್ಲಿ ಈ ಒಂದು ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಹಲವು ಮಠಗಳ ಮಠಾಧೀಶರುಗಳು ಇಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಒಂದು ಧ್ವಜವನ್ನ ಆರಿಸುವ ಮುಖಾಂತರ ಈ ಒಂದು ಕುಂಭಮೇಳಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರ ಒಂದು ನೇತೃತ್ವದಲ್ಲೇ ಈ ಒಂದು ಕುಂಭಮೇಳ ನಡೀತಾ ಇರತಕ್ಕಂಥದ್ದು. ಆದರೆ ಅವರ ಉಪಸ್ಥಿತಿ ಇಲ್ಲಿ ಇರಲಿಲ್ಲ. ಜೊತೆಗೆ ಈ ಒಂದು ಕುಂಭಮೇಳದ ವಿಚಾರವಾಗಿ ಇಲ್ಲಿ ಇರತಕ್ಕಂಥ ಧಾರ್ಮಿಕ ನಂಬಿಕೆ ಏನಿದೆ, ಜೊತೆಗೆ ಹಿಂದೂಗಳ ನಂಬಿಕೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷದಂತೆ ಇಲ್ಲಿ ಕುಂಭಮೇಳವನ್ನ ಮಾಡಲಿಕ್ಕೆ ಸಪೋರ್ಟ್ ಅನ್ನ ಮಾಡ್ತೇವೆ, ಆದರೆ ನಾನು ಕುಂಭಮೇಳವನ್ನ ಮಾಡೋದಿಲ್ಲ ಅಂತ ಹೇಳಿ ಸ್ವತಃ ಎಚ್ ಸಿ ಮಹದೇವಪ್ಪನವರು ಹೇಳಿದಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರು ನಾವು ನಿತ್ಯ ಮಾಡತಕ್ಕಂಥ ಜಳಕವೇ ಪವಿತ್ರವಾದಂಥದ್ದು. ಹೀಗಾಗಿ ಈ ತರದ ಕೆಲವು ನಂಬಿಕೆಗಳು ಇರತಕ್ಕಂಥವರ ನಂಬಿಕೆಗಳನ್ನ ನಾವು ಒಪ್ತೇವೆ, ಆದರೆ ನನಗೆ ಅದರಲ್ಲೆಲ್ಲರಿಗೂ ಕೂಡ ನಂಬಿಕೆ ಇಲ್ಲ ಅನ್ನೋ ಮಾತುಗಳನ್ನ ಸ್ವತಃ ಎಚ್ ಸಿ ಮಹದೇವಪ್ಪನವರು ಹೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಆದರೆ ಇವತ್ತು ಈ ಒಂದು ಕುಂಭಮೇಳಕ್ಕೆ ಚಾಲನೆ ಕೊಡುವಂತಹ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಜೊತೆಗೆ ಈ ಭಾಗದ ಸಂಸದರಾಗಿರುವಂತಹ ಅವರ ಪುತ್ರ ಸುನಿಲ್ ಬೋಸ್ ಅವರು ಕೂಡ ಬಂದಿರಲಿಕ್ಕಿಲ್ಲ. ಇನ್ನು ನಾಳೆ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು. ಒಂದು ವೇಳೆ ಅವರು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅವರೊಟ್ಟಿಗೆ ಎಚ್ ಸಿ ಮಹದೇವಪ್ಪನವರು ಕೂಡ ಬರುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಹೊರತುಪಡಿಸಿ
ಹೊರತುಪಡಿಸಿದ್ರೆ ಇವತ್ತು ಪ್ರಮುಖವಾಗಿ ವಿಶೇಷ ಪೂಜೆಗಳೊಂದಿಗೆ ತ್ರಿವೇಣಿ ಸಂಗಮ ಅಂದ್ರೆ ಸ್ಫಟಿಕ ಸರೋವರ ಇರಬಹುದು, ಕಪಿಲಾ ನದಿ ಜೊತೆಗೆ ಕಾವೇರಿ ನದಿ, ಈ ಮೂರು ನದಿಗಳು ಕೂಡ ಸಂಗಮಗೊಳ್ಳುವಂತಹ ತಿರುಮಕೂಡಲು ನರಸೀಪುರದಲ್ಲಿ ವಿದ್ಯುಕ್ತವಾಗಿ ಚಾಲನೆಗೊಂಡಂತಹ ಕಾರ್ಯಕ್ರಮಕ್ಕೆ ಇಲ್ಲಿ ಎಚ್ ಸಿ ಮಹದೇವಪ್ಪನವರು ಬಂದಿಲ್ಲ. ಮುಖ್ಯವಾಗಿ ಇಲ್ಲಿ ಈ ಒಂದು ಧಾರ್ಮಿಕವಾದಂತಹ ನಂಬಿಕೆಗಳು ಈ ಒಂದು 1989ರಿಂದಲೂ ಕೂಡ ಇಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ಪಾಲ್ಗೊಳ್ಳುವ ಒಂದು ಇಚ್ಛೆ ಅವರಿಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿಯೇ ಎಚ್ ಸಿ ಮಹದೇವಪ್ಪನವರು ಬಂದಿಲ್ಲ. ಒಂದು ವೇಳೆ ನಾಳೆ ಅವರು ಬಂದಂತಹ ಸಂದರ್ಭ ಏನಾದರೂ ಇದ್ದಂತಂದ್ರೆ ಅದು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿಯೇ ಬರ್ತಾರೆ ವಿನಃ ಇಲ್ಲಿ ಅವರು ಕುಂಭಮೇಳದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಎರಡು ಭಾಗ ಇರುತ್ತೆ ಇದರಲ್ಲಿ ಪುನೀತ್. ಇಲ್ಲ ಅನ್ನೋದು ಅವರ ಹಲವು ಹೇಳಿಕೆಗಳಿಂದ ನಾವು ಗಮನಿಸಬಹುದು. ಯಾಕೆಂತ ಹೇಳಿದ್ರೆ ಈ ದೃಶ್ಯದಲ್ಲಿ ಕೂಡ ಇದರಲ್ಲಿ ಎರಡು ಭಾಗ ಬರುತ್ತೆ. ಇದರಲ್ಲಿ ಒಂದು, ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕುಂಭಮೇಳಕ್ಕೆ ಬರೀ ಉದ್ಘಾಟನೆ ಮಾಡಬೇಕಾದ್ರೂ ಹೋಗಬಹುದು ಅಥವಾ ಒಂದು ಪೂಜೆ ಮಾಡಬೇಕಾದ್ರೂ ಹೋಗಬಹುದು. ಅವರಾಗಲಿ ನರೇಂದ್ರ ಮೋದಿ ಅವರಾಗಲಿ ಅಮಿತ್ ಶಾ ಅವರಾಗಲಿ ಇವ್ರು ಯಾರು ಕೂಡ ಅವರು ಒಂದೊಂದು ಪ್ರೆಸೆನ್ಸ್ಗೋಸ್ಕರ ದೇಶದ ಪ್ರಧಾನಮಂತ್ರಿ ಇದ್ದೀನಿ, ಗೃಹ ಮಂತ್ರಿ ಇದ್ದೀನಿ, ರಾಜ್ಯದ ಮುಖ್ಯಮಂತ್ರಿ ಇದ್ದೀನಿ, ಬಂದು ಹೋಗೋದು ಪೂಜೆ ಮಾಡೋದು ಬೇರೆ ವಿಚಾರ. ಆದರೆ ಅಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಅಲ್ಲಿಯೂ ಕೂಡ ಅವರು ಮುಳುಗಿ ಸ್ನಾನ ಮಾಡಿ ಎದ್ದು ಹೋಗಿದ್ದಾರೆ. ಇದೊಂದು ಮೆಸೇಜ್ ಇದು. ಈ ಕಡೆ ನಮ್ಮ ರಾಜ್ಯಕ್ಕೆ ಅಂತ ಬಂದಾಗ ಈಗ ಅಲ್ಲಿನ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಹದೇವಪ್ಪನವರು, ಕರ್ನಾಟಕದ DCM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ರಾಜ್ಯದ ಮುಖ್ಯಮಂತ್ರಿಗಳು ಹೌದು, ಜೊತೆಗೆ ಮೈಸೂರು ಭಾಗದವರೇ ಆಗಿ ಸಿದ್ದರಾಮಯ್ಯನವರು ಹೋಗುವುದು ಬಿಡೋ ವಿಚಾರ ಇದೆಯಲ್ಲ, ಇದನ್ನು ಎರಡು ನೆಲೆಗಟ್ಟಲ್ಲಿ ನೋಡೋಕ್ಕಾಗುತ್ತೆ. ಒಂದು, ತನ್ನ ವೈಯಕ್ತಿಕ ನಂಬಿಕೆಗಳು, ತನ್ನ ಪರ್ಸ್ನಲಾಗಿ ನಾನೇ ನಂಬ್ತೀನಿ, ಅದು ಆ ಒಂದು ವಿಚಾರ ಬರುತ್ತೆ. ಆದರೆ ಮುಖ್ಯಮಂತ್ರಿಗಳಾಗಿ ಅವರ ಪ್ರೆಸೆನ್ಸ್ ಅಥವಾ ಅವರ ಆಬ್ಸೆನ್ಸ್ ಇದೆಯಲ್ಲ, ಬೇರೆನೇ ಮೆಸೇಜ್ ಕೊಡುತ್ತಲ್ವಾ, ಈ ವಿಚಾರನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇವರು ಅಂತ. ಖಂಡಿತವಾಗಿ ರಮಾಕಾಂತ್, ಯಾಕೆಂತ ಹೇಳಿದ್ರೆ ಇದು ತಿರುಮಕೂಡಲು ಅಂದ ತಕ್ಷಣ ವರುಣಾ ಕ್ಷೇತ್ರಕ್ಕೂ ಕೂಡ ಸೇರುವಂತಹ ಒಂದು ಕ್ಷೇತ್ರ. ಈ ಟಿ ನರಸೀಪುರ ಎರಡು ಕ್ಷೇತ್ರಗಳೇನಿದ್ದಾವೆ, ಈ ಒಂದು ತಾಲೂಕಿನ ಜನ ಏನಿದ್ದಾರೆ ಇದು ಒಂದು ಕಡೆ ವರುಣಾ ಕ್ಷೇತ್ರಕ್ಕೂ ಸೇರುತ್ತೆ, ಜೊತೆಗೆ ಟಿ ನರಸೀಪುರ ಕ್ಷೇತ್ರಕ್ಕೂ ಸೇರುತ್ತೆ. ಒಂದು ಮುಖ್ಯಮಂತ್ರಿಗಳ ಕ್ಷೇತ್ರ ಆದರೆ ಮತ್ತೊಂದು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕ್ಷೇತ್ರ ಆಗಿರತಕ್ಕಂಥದ್ದು. ಮುಖ್ಯಮಂತ್ರಿಗಳಾಗಿ ಜೊತೆಗೆ ಈ ಭಾಗದ ಜನನಾಯಕರಾಗಿ ಬೇರೆಯವರು ಅಂದ್ರೆ ಯಾರ್ಯಾರ ನಂಬಿಕೆಗಳೇನಿದ್ದಾವೆ ಆ ಒಂದು ನಂಬಿಕೆಗಳನ್ನ ಗೌರವಿಸುವುದರ ಜೊತೆಗೆ ಜಿಲ್ಲಾಡಳಿತದ ಒಂದು ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಬೇಕು. ಆದರೆ ಅವರ ವೈಯಕ್ತಿಕವಾದಂತಹ ನಂಬಿಕೆಯಿಂದ ಅವರು ಭಾಗಿಯಾಗ್ತಾ ಇಲ್ಲ. ಇದು ಒಂದು ರೀತಿ ಈ ಭಾಗದಲ್ಲಿರ್ತಕ್ಕಂಥ ಹಲವು ಭಕ್ತರೇನು ಇಲ್ಲಿ ಬಂದಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ, ಅವರೆಲ್ಲರಿಗೂ ಕೂಡ ಒಂದು ರೀತಿ ಬೇಸರವನ್ನು ಉಂಟು ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅವರ ನಂಬಿಕೆ ಅಥವಾ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು ಇರ್ಬೋದು, ಇದು ಯಾವುದಿದ್ರೂ ಕೂಡ ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಅವರ ಹಾಜರಾತಿ ಇರಬೇಕಾಗಿತ್ತು. ಆದರೆ ಅವರ ಹಾಜರಾತಿ ಇಲ್ಲದೆ ಇರತಕ್ಕಂಥದ್ದು ಇಲ್ಲಿ ಸಾಕಷ್ಟು ಚರ್ಚೆಗಳನ್ನು ಹುಟ್ಟಾಕಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಈ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ನಾಯಕರುಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಹೀಗಾಗಿ ಈ ಭಾಗದ ಜನರ ಒಂದು ಧಾರ್ಮಿಕ ನಂಬಿಕೆ ಏನಿದೆ ಅದನ್ನ ಗೌರವಿಸುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ಆದರೆ ಇವರ ಒಂದು ಅನುಪಸ್ಥಿತಿಯಲ್ಲಿ, ಮುಖ್ಯಮಂತ್ರಿಗಳ ಅನುಪಸ್ಥಿತಿ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಅನುಪಸ್ಥಿತಿ, ಈ ಭಾಗದಲ್ಲಿ ಇರತಕ್ಕಂಥ ಶಾಸಕರುಗಳ ಅನುಪಸ್ಥಿತಿ ಏನಿದೆ, ಇದರಿಂದಾಗಿ ಕೇವಲ ಮಠಾಧೀಶರಷ್ಟೇ ಈ ಒಂದು ಕುಂಭಮೇಳಕ್ಕೆ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬರುವಂತಹ ಭಕ್ತಾದಿಗಳಿರಬಹುದು, ಜೊತೆಗೆ ಹಲವು ಜನನಾಯಕರನ್ನ ಫಾಲೋ ಮಾಡತಕ್ಕಂಥ ಧಾರ್ಮಿಕ ನಂಬಿಕೆ ಇರತಕ್ಕಂಥ ಜನ ಏನಿದ್ದಾರೆ ಇವರಿಗೆ ಒಂದು ರೀತಿ ಬೇಸರವನ್ನು ಉಂಟು ಮಾಡಿದೆ ಅಂತಲೂ ಕೂಡ ಹೇಳ್ಬೋದು. ನಾಳೆ ಉಪಮುಖ್ಯಮಂತ್ರಿಗಳು ಬರ್ತಾರಾ, ಅವರು ಕೂಡ ಇಲ್ಲಿಗೆ ಏನು ಬರಲಿಕ್ಕೆ ಹಿಂದೇಟ್ ಆಗ್ತಾರ ಅನ್ನೋದು ಸಾಕಷ್ಟು ಚರ್ಚೆಯನ್ನ ಈಗ ಉಂಟು ಮಾಡಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪುನೀತ್.